ನಮಸ್ಕಾರ ಸ್ನೇಹಿತರೆ, ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತಿಂದ ಏನು ಪಲ್ಯ ಮಾಡಿ ತೋರ್ಸಾತೀನಿ ಅಂಥೇಳಿ. ಸೊ ನೋಡ್ರಿ, ಜವಾರಿ ಎಳೆಯು ಹಿರಿಕಾಯಿ ಇದ್ದು. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ಮನೆ ಒಳಗೆ ನಾವು ಹೆಂಗೆ ಹಿರಿಕಾಯಿ ಪಲ್ಯ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಸ್ನೇಹಿತರೆ, ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ನೀವು ಯಾವುದೇ ವಿಜಯಪುರ ಫುಡ್ಸದ್ದು ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರಿ ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಶೇರ್ ಮಾಡಿ ಹೇಳ್ರಿ. ಇವತ್ತಿಂದ ಪಲ್ಯದ ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಾನು ಇದ್ರೊಳಗೆ ಉಳ್ಳಾಗಡ್ಡಿ ಯೂಸ್ ಮಾಡತ್ತಿಲ್ಲ, ಬರೀ ಬೆಳ್ಳುಳ್ಳಿ ಹಾಕಿ ಅಷ್ಟೇ ಒಗ್ಗರಣೆ ಹಾಕೋದು ಹೆಂಗೆ ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಸೊ ನೀವೆಲ್ಲ ನನಗಿಂತನೂ ಚಲೋ ಮಾಡ್ತಿರ್ಬೋದು, ಜಸ್ಟ್ ನಾವು ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳತ್ತೀನಿ. ನಿಮ್ಮ ಮನೆ ಒಳಗೆ ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ಶೇರ್ ಮಾಡಿರಿ. ಬೇಸಿಕ್ ಒಗ್ಗರಣೆ ನಾನು ಇಲ್ಲಿ ಹಾಕೀನಿ ನೋಡಿರಿ. ಎಣ್ಣೆ ಹಾಕೀನಿ, ಸಾಸಿವೆ ಜೀರಿಗೆ, ಆಮೇಲೆ ಭಾಳಷ್ಟು ಬೆಳ್ಳುಳ್ಳಿ ಹಾಕೀನಿ, ಆಮೇಲೆ ಫ್ರೆಶ್ ಕರಿಬೇವು ಹಾಕೀನಿ, ಒಂದು ಸ್ವಲ್ಪ ಅರಿಶಿನ ಹಾಕೀನಿ, ಆಮೇಲೆ ಫುಲ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರಿಕಾಯಿ ಹಾಕೀನಿ. ಹೀರಿಕಾಯಿ ನೀವು ಬೇರೆ ಬೇರೆ ಥರ ಕಟ್ ಮಾಡ್ಕೊಂಡ್ರೆ ಹೀರಿಕಾಯಿ ಪಲ್ಯದ ಬೇರೆ ಬೇರೆ ಥರ ಟೇಸ್ಟ್ ಬರ್ತೈತಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಅದ್ರದ್ದೊಂದು ಥರ ಟೇಸ್ಟ್ ಬರ್ತೈತಿ. ಎಣ್ಣೆಗಾಯಿ ಮಾಡ್ತೀವಿ, ಅದ್ರದ್ದೊಂದು ಟೇಸ್ಟ್ ಬೇರೆ ಬರ್ತೈತಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪಲ್ಯ ಮಾಡಿ ನೋಡ್ರಿ, ಇದ್ರದ್ದೊಂದು ಟೇಸ್ಟನ್ನ ಬೇರೆ ಬರ್ತೈತಿ. ಬಿಸಿ ರೊಟ್ಟಿ, ಬಿಸಿ ಚಪಾತಿ ಅಥವಾ ಅನ್ನದ ಜೊತೆಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ನಾನಿಲ್ಲಿ ಒಂದು ಸ್ವಲ್ಪನ ಧನಿಯಾ ಪೌಡರ್ ಹಾಕೀನಿ, ಆಮೇಲೆ ಒಂದು ಸ್ವಲ್ಪ ನಮ್ಮದು ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರಾನ ನಾನು ಇದ್ರೊಳಗೆ ಹಾಕೀನಿ. ನೋಡ್ರಿ, ನಮ್ಮ ಅಡುಗೆ ಒಳಗೆ ಮಸಾಲೆ ಖಾರ ಒಂದಿದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ನಮ್ಗೆ ಮೇನ್ ಮಸಾಲೆ ಅಂದ್ರೆ ನಮಗೆ ಅದೇ ಒಂದೇ ಇರ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ನಿಮಗೆ ಬೆಲ್ಲ ಬೇಕಂದ್ರೆ ಒಂಚೂರು ನೀವು ಹಾಕ್ಕೋಬೋದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ನೋಡಿಲ್ಲಿ 1 ಚಮಚದಷ್ಟು ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ, ಆಮೇಲೆ 1 ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿನಿ. ನೋಡಿರಿ, ಇದೆಲ್ಲ ಚೆಂದಾಗನ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಎಣ್ಣೆ ಒಳಗನ ಬರೋತನ ಒಂದು 5 ನಿಮಿಷದಷ್ಟು ಇದನ್ನು ನಾವು ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪನ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು ನಮ್ಮದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಹೀರಿಕಾಯಿನ ಭಾಳ ಅಂದ್ರೆ ಭಾಳ ಎಳೆ ಇದ್ದು ಸ್ನೇಹಿತರೆ. ಎಳೆ ಇರೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡೋಕೆ ಹತ್ತಂಗಿಲ್ಲ ಅಥವಾ ನೀರೊಳಗೆ ಕುದಿಸಾಕು ಹತ್ತಂಗಿಲ್ಲ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು ನಮ್ಮದು ಹೀರಿಕಾಯಿ ಪಲ್ಯ ರೆಡಿ ಆಗ್ತೈತಿ. ಇಷ್ಟು ಟೇಸ್ಟಿ ಆಗಿತ್ತು ರೀ. ನಾನು ನಿಮ್ಮ ಜೊತೆಗೆ ಹೇಳ್ತೀನಿ, ಇವತ್ತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಹೀರಿಕಾಯಿ ಪಲ್ಯ ತಿಂದ್ರೆ ಏನು ಹೇಳಿರಿ, ನೀವು ಡೆಫಿನೆಟ್ಲಿ ಇದನ್ನು ಮಾಡ್ಕೊಂಡು ತಿನ್ನಿರಿ. ಹೆಂಗಾಯ್ತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋಡಿರಿ, ಪಲ್ಯ ನೋಡಿದ್ರೇ ಬಾಯಿ ಒಳಗೆ ನೀರು ಬರಬೇಕು. ನಮ್ಮ ಹುಡುಗರು ಹೀರಿಕಾಯಿ ತಿನ್ನಂಗಿಲ್ಲ ಅಂತಂದ್ರೂ ಹೀರಿಕಾಯಿ ಪಲ್ಯ ಭಾಳ ಇಷ್ಟಪಟ್ಟು ಇವತ್ತು ಎಲ್ಲರೂ ಟೇಸ್ಟ್ ಮಾಡಿದರು. ನೋಡ್ರಿ, ನಾನಿಲ್ಲಿ ರೊಟ್ಟಿ ಜೊತೆ ಹೀರಿಕಾಯಿ ಪಲ್ಯ, ಕೋಸಂಬರಿ, ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಬೆಣ್ಣೆ ಕಡ್ದಿದ್ದಿತ್ತು, ಆಮೇಲೆ ಕೆಂಪು ಖಾರ ಇತ್ತು, ಆಮೇಲೆ ನಂಚ್ಕೊಳಕ್ಕೆ ಸ್ನ್ಯಾಕ್ಸ್ ಅಂಥೇಳಿ ಹಾಗಲಕಾಯಿ ಫ್ರೈ ಮಾಡಿಟ್ಕೊಂಡಿದ್ದೆ. ಸೊ ನೀವು ಈ ಹೀರಿಕಾಯಿ ಪಲ್ಯ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ, ಹೆಂಗಾಯ್ತು ಅಂತ ನನಗೆ ಹೇಳ್ರಿ. ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.